ಹಲೋ ಎವ್ರಿವನ್, ವೆಲ್ಕಮ್ ಟು ಎಕನಾಮಿಕ್ ಶಾರ್ಟ್ಸ್. ಈ ಒಂದು ಶಾರ್ಟ್ಸ್ ಅಲ್ಲಿ DICGC ಬಗ್ಗೆ ತಿಳಿದುಕೊಳ್ಳೋಣ. ಬ್ಯಾಂಕ್ಗಳು ವೈಫಲ್ಯ ಆದಾಗ ಅಥವಾ ದಿವಾಳಿ ಆದಾಗ ಸಣ್ಣ ಠೇವಣಿದಾರರ ಹಿತಾಸಕ್ತಿಯನ್ನು ಕಾಪಾಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ DICGC ಅನ್ನೋದನ್ನ ಸ್ಥಾಪನೆ ಮಾಡಿದೆ. ಉದಾಹರಣೆಗೆ, ಬ್ಯಾಂಕ್ ದಿವಾಳಿಯಾದಾಗ ಸಣ್ಣ ಠೇವಣಿದಾರರು ತಮ್ಮ ಮೊತ್ತವನ್ನು ಕಳೆದುಕೊಂಡು ಮತ್ತೆ ಬಡತನಕ್ಕೆ ವಾಪಸ್ ಆಗೋದನ್ನು ತಪ್ಪಿಸೋದಕ್ಕೆ ವಿಮೆ ಸೌಲಭ್ಯವನ್ನು ಒದಗಿಸುವುದು ಈ DICGC ಕರ್ತವ್ಯ ಆಗಿದೆ. ಎಲ್ಲ ಬ್ಯಾಂಕುಗಳ ಎಲ್ಲ ಠೇವಣಿದಾರರಿಗೆ 5 ಲಕ್ಷದವರೆಗೆ ವಿಮಾ ಸೌಲಭ್ಯವನ್ನು DICGC ಒದಗಿಸುತ್ತದೆ. ಇದರಿಂದ ಈ ಸೌಲಭ್ಯವನ್ನು ಒದಗಿಸುವುದಕ್ಕೆ DICGC ಎಲ್ಲ ಬ್ಯಾಂಕುಗಳಿಂದ ಪ್ರೀಮಿಯಂ ಮೊತ್ತವನ್ನು ಕಲೆಕ್ಟ್ ಮಾಡುತ್ತೆ. ಈ DICGC ರೂಲ್ಸ್ ಏನಿದೆ ಇದು ಎಲ್ಲ ಬ್ಯಾಂಕ್ಗಳಿಗೆ ಅಪ್ಲೈ ಆಗುತ್ತೆ. ಅದೇ ರೀತಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅನ್ನು ನೋಡೋದಾದ್ರೆ, ವಿದೇಶಿ ಸರ್ಕಾರದ ದುಡ್ಡು ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಠೇವಣಿ ಆಗಿರ್ಬೋದು, ರಾಜ್ಯ ಸರ್ಕಾರದ ಠೇವಣಿ ಆಗಿರ್ಬೋದು ಅಥವಾ ಅಂತರ್ ಬ್ಯಾಂಕು ಠೇವಣಿ ಆಗಿರ್ಬೋದು, ಈ 4 ತರಹದ ಠೇವಣಿಗಳಿಗೆ ಯಾವುದೇ ರೀತಿಯ ವಿಮಾ ಸೌಲಭ್ಯ ಲಭ್ಯವಿರುವುದಿಲ್ಲ. ಇದು DICGC ಬಗ್ಗೆ ಇತ್ತು. ಥ್ಯಾಂಕ್ ಯು.